ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಬಿಗ್ ಶಾಕ್ ಕೊಟ್ಟ ರಾಜ್ಯ ಸರ್ಕಾರ. ಹೌದು, 14 ಲಕ್ಷಕ್ಕಿಂತಲೂ ಹೆಚ್ಚಿನ BPL ರೇಷನ್ ಕಾರ್ಡ್ಗಳ ರದ್ದತಿಗೆ ರಾಜ್ಯ ಸರ್ಕಾರ ಆದೇಶ. ಹೌದು, ಇಲ್ಲಿ ಅನ್ನಭಾಗ್ಯ ಯೋಜನೆಗೂ ಸರ್ಜರಿ. 14 ಲಕ್ಷ ಅನರ್ಹರ BPL ರೇಷನ್ ಕಾರ್ಡ್ ರದ್ದು. ಸಚಿವ KH ಮುನಿಯಪ್ಪರಿಂದ ಸ್ಪಷ್ಟನೆ. ಹೌದು ಸ್ನೇಹಿತರೆ, ಇಲ್ಲಿ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯಲ್ಲಿ ಮಹತ್ವದ ಬದಲಾವಣೆ ಆಗುವ ಸಂಭವ ಇದೆ. ಇಲ್ಲಿ ಸಚಿವ KH ಮುನಿಯಪ್ಪ ಅವರ ಪ್ರಕಾರ ಸುಮಾರು 13ರಿಂದ 14 ಲಕ್ಷ ಅನರ್ಹ BPL ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಿ ಈ ಸ್ಕೀಮ್ ಅನ್ನು ಪರಿಷ್ಕರಿಸಲು ಸರ್ಕಾರ ಮುಂದಾಗಿದೆ ಎಂದು ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದು, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿಗಳ ಸ್ಕೀಮ್ ಅಲ್ಲಿ ಕೆಲವೊಂದು ಚೇಂಜಸ್ ಮಾಡಿ ಆದ್ಮೇಲೆ ಇವಾಗ ಅನ್ನಭಾಗ್ಯ ಸ್ಕೀಮ್ ಅಲ್ಲೂ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಕೆಲವರಿಗೆ ಈ ಅನ್ನಭಾಗ್ಯ ಉಚಿತ ಅಕ್ಕಿಗೆ ಕತ್ತರಿ ಬೀಳುವ ಸಂಭವ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಅವರು ರಾಜ್ಯದ BPL ರೇಷನ್ ಕಾರ್ಡ್ ಇದ್ದವರಿಗೆ ಬಿಗ್ ಶಾಕ್ ಅನ್ನು ನೀಡಿದ್ದಾರೆ. ಅನರ್ಹರ ಪತ್ತೆ ಮತ್ತು BPL ರೇಷನ್ ಕಾರ್ಡ್ ರದ್ದು. ಹೌದು, ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ KH ಮುನಿಯಪ್ಪ, ಅನ್ನಭಾಗ್ಯ ಯೋಜನೆಯನ್ನು ನಿಜವಾದ ಬಡವರಿಗೆ ತಲುಪಿಸುವುದೇ ನಮ್ಮ ಗುರಿ. ಆದರೆ ಪ್ರಸ್ತುತ ಸುಮಾರು 13ರಿಂದ 14 ಲಕ್ಷ ಜನ ಶ್ರೀಮಂತರು ಅಂದ್ರೆ IT GST ಫೈಲ್ ಮಾಡಿಕೊಂಡು ಶ್ರೀಮಂತರು ಕೂಡ ಈ BPL ರೇಷನ್ ಕಾರ್ಡ್ ಪಡೆದುಕೊಂಡು ಅನ್ನಭಾಗ್ಯ ಸ್ಕೀಮ್ ಅಡಿಯಲ್ಲಿ ಉಚಿತ ಅಕ್ಕಿಯನ್ನು ಪಡೆದಿದ್ದಾರೆ. ಅಂತವರನ್ನು ಪತ್ತೆ ಹಚ್ಚಿ ಅಂತವರನ್ನು ಈ ಪಟ್ಟಿಯಿಂದ ಕೈ ಬಿಡುವ ಕೆಲಸವನ್ನು ನಾವು ಅತಿ ಬೇಗ ಶುರು ಮಾಡುತ್ತೇವೆ ಎಂದು ಸಚಿವ KH ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದು ಯಾರು ಕೆಲವೊಬ್ಬರು BPL ರೇಷನ್ ಕಾರ್ಡ್ ಪಡೆದುಕೊಂಡು IT GST ಫೈಲ್ ಮಾಡಿಕೊಂಡು ಅನ್ನಭಾಗ್ಯ ಸ್ಕೀಮ್ ಅಡಿಯಲ್ಲಿ ಉಚಿತ ಅಕ್ಕಿಯನ್ನು ಪಡೆದಿದ್ದಾರೆ, ಅಂತವರ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಬಿಗ್ ಶಾಕ್ ಕೊಟ್ಟ ರಾಜ್ಯ ಸರ್ಕಾರ. ಹೌದು, 14 ಲಕ್ಷಕ್ಕಿಂತಲೂ ಹೆಚ್ಚಿನ BPL ರೇಷನ್ ಕಾರ್ಡ್ಗಳ ರದ್ದತಿಗೆ ರಾಜ್ಯ ಸರ್ಕಾರ ಆದೇಶ. ಹೌದು, ಇಲ್ಲಿ ಅನ್ನಭಾಗ್ಯ ಯೋಜನೆಗೂ ಸರ್ಜರಿ. 14 ಲಕ್ಷ ಅನರ್ಹರ BPL ರೇಷನ್ ಕಾರ್ಡ್ ರದ್ದು. ಸಚಿವ KH ಮುನಿಯಪ್ಪರಿಂದ ಸ್ಪಷ್ಟನೆ. ಹೌದು ಸ್ನೇಹಿತರೆ, ಇಲ್ಲಿ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆಯಲ್ಲಿ ಮಹತ್ವದ ಬದಲಾವಣೆ ಆಗುವ ಸಂಭವ ಇದೆ. ಇಲ್ಲಿ ಸಚಿವ KH ಮುನಿಯಪ್ಪ ಅವರ ಪ್ರಕಾರ ಸುಮಾರು 13ರಿಂದ 14 ಲಕ್ಷ ಅನರ್ಹ BPL ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಿ ಈ ಸ್ಕೀಮ್ ಅನ್ನು ಪರಿಷ್ಕರಿಸಲು ಸರ್ಕಾರ ಮುಂದಾಗಿದೆ ಎಂದು ಸಚಿವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೌದು, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿಗಳ ಸ್ಕೀಮ್ ಅಲ್ಲಿ ಕೆಲವೊಂದು ಚೇಂಜಸ್ ಮಾಡಿ ಆದ್ಮೇಲೆ ಇವಾಗ ಅನ್ನಭಾಗ್ಯ ಸ್ಕೀಮ್ ಅಲ್ಲೂ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಕೆಲವರಿಗೆ ಈ ಅನ್ನಭಾಗ್ಯ ಉಚಿತ ಅಕ್ಕಿಗೆ ಕತ್ತರಿ ಬೀಳುವ ಸಂಭವ ಇದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಲ್ಲಿ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಅವರು ರಾಜ್ಯದ BPL ರೇಷನ್ ಕಾರ್ಡ್ ಇದ್ದವರಿಗೆ ಬಿಗ್ ಶಾಕ್ ಅನ್ನು ನೀಡಿದ್ದಾರೆ. ಅನರ್ಹರ ಪತ್ತೆ ಮತ್ತು BPL ರೇಷನ್ ಕಾರ್ಡ್ ರದ್ದು. ಹೌದು, ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ KH ಮುನಿಯಪ್ಪ, ಅನ್ನಭಾಗ್ಯ ಯೋಜನೆಯನ್ನು ನಿಜವಾದ ಬಡವರಿಗೆ ತಲುಪಿಸುವುದೇ ನಮ್ಮ ಗುರಿ. ಆದರೆ ಪ್ರಸ್ತುತ ಸುಮಾರು 13ರಿಂದ 14 ಲಕ್ಷ ಜನ ಶ್ರೀಮಂತರು ಅಂದ್ರೆ IT GST ಫೈಲ್ ಮಾಡಿಕೊಂಡು ಶ್ರೀಮಂತರು ಕೂಡ ಈ BPL ರೇಷನ್ ಕಾರ್ಡ್ ಪಡೆದುಕೊಂಡು ಅನ್ನಭಾಗ್ಯ ಸ್ಕೀಮ್ ಅಡಿಯಲ್ಲಿ ಉಚಿತ ಅಕ್ಕಿಯನ್ನು ಪಡೆದಿದ್ದಾರೆ. ಅಂತವರನ್ನು ಪತ್ತೆ ಹಚ್ಚಿ ಅಂತವರನ್ನು ಈ ಪಟ್ಟಿಯಿಂದ ಕೈ ಬಿಡುವ ಕೆಲಸವನ್ನು ನಾವು ಅತಿ ಬೇಗ ಶುರು ಮಾಡುತ್ತೇವೆ ಎಂದು ಸಚಿವ KH ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದು ಯಾರು ಕೆಲವೊಬ್ಬರು BPL ರೇಷನ್ ಕಾರ್ಡ್ ಪಡೆದುಕೊಂಡು IT GST ಫೈಲ್ ಮಾಡಿಕೊಂಡು ಅನ್ನಭಾಗ್ಯ ಸ್ಕೀಮ್ ಅಡಿಯಲ್ಲಿ ಉಚಿತ ಅಕ್ಕಿಯನ್ನು ಪಡೆದಿದ್ದಾರೆ, ಅಂತವರ BPL ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ.